ನಮಸ್ಕಾರ ವೀಕ್ಷಕರೇ, ನಾನು ಅಡ್ವೊಕೇಟ್ ಅನಿಲ್, ಬೆಂಗಳೂರು. ವೆರಿ ಗುಡ್ ಮಾರ್ನಿಂಗ್. ನೋಡಿ, ಬೆಳಗ್ಗೆ 5 ಗಂಟೆ ಇಷ್ಟೊತ್ತಿಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಕೋರ್ಟಿಗೆ ಹೊರಟಿದ್ದೀನಿ. ಕೋರ್ಟಿಗೆ ಹೋಗಿ ಬರೋಣ ಅಂತ. ನೋಡಿ, ಬೆಳಗ್ಗೆ ಎದ್ದಾಗ ಎಷ್ಟು ಫ್ರೆಶ್ ಆಗಿರ್ತೀವಿ, ಫ್ರೆಶ್ ಫೇಸ್. ಆ ಕಡೆಯಿಂದ ಕೆಲಸ ಮುಗಿಸ್ಕೊಂಬಂದಾಗ ಎಲ್ಲರ ಥರನೇ ನಾವುವೇ ಡಲ್ ಫೇಸ್ ಆಗಿಬಿಡುತ್ತೆ. ಸೊ ಅರ್ಲಿ ಮಾರ್ನಿಂಗ್ ಕೋರ್ಟ್ಗೆ ಹೋಗ್ತಾ ಇದ್ದೀನಿ ಅಂತ ಅಂದ ತಕ್ಷಣ ನಿಮಗೆ ಗೊತ್ತಿರುತ್ತೆ ನಾನು ಬೇರೆ ಔಟ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಂತ. ಅದರಲ್ಲೂ 5 ಗಂಟೆಗೆ ಹೊರಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಅಂದರೆ ಎಷ್ಟು, ಒಂದು 400 ಕಿಲೋಮೀಟ್ರ್ ದೂರ. ಸೊ ಲೊಕೇಶನ್ನ ತೋರಿಸಿ, ಈಗ ಎಲ್ಲರಿಗೂ ಎವಿಡೆನ್ಸು, ಪ್ರೂಫು, ಲೊಕೇಶನ್ ಇದೆಯಲ್ಲ, ತೋರಿಸಿ ಹೇಳ್ತೀನಿ ಯಾವ ಕೇಸಿಗೆ ಹೋಗಿದ್ದೆ, ಯಾಕೆ ಹೋಗಿದ್ದೆ, ಯಾವ ಊರಿನ ಕೋರ್ಟ್ ಅದು ಅಂತ ತೋರಿಸಿ ನಿಮಗೆ ಆಮೇಲೆ ಹೇಳ್ತೀನಿ. ಸೊ ಇಷ್ಟೊತ್ತಿಗೆ ದಿನ ನಾನು ಕ್ಲಾಸ್ಗೆ ಹೋಗ್ತಾ ಇದ್ದೆ, ಯೋಗ ಕ್ಲಾಸ್, ಆ್ಯಸ್ ಯೂಶ್ವಲ್ ರೆಗ್ಯುಲರ್ ಕ್ಲಾಸ್. ಸೊ ಇವತ್ತಿಲ್ಲಿ ಕೋರ್ಟಿಗೆ ಬರಬೇಕಾಗಿರೋದ್ರಿಂದ ನನ್ನ ಯೋಗ ಕ್ಲಾಸ್ನ ಸ್ಯಾಕ್ರಿಫೈಸ್ ಮಾಡಿ ಕ್ಲೈಂಟ್ಗೋಸ್ಕರ ಬರ್ತಾಯಿದ್ದೀನಿ. ಈ ಥರ ಕ್ಲೈಂಟ್ಗೋಸ್ಕರ ನಾವು ಯಾವುದೇ ರಿಸ್ಕನ್ನು ತೊಗೊಳ್ಳೋಕ್ಕೆ ನಾವು ರೆಡಿ ಇದ್ದರೆ, ಕ್ಲೈಂಟ್ಗಳು ಅಷ್ಟೇ ನಮ್ಮನ್ನು ಅಪ್ರೋಚ್ ಮಾಡೋಕ್ಕೆ ಅವರು ರೆಡಿ ಇರ್ತಾರೆ. ಅದಕ್ಕೆ ನಮ್ಮ ತಮಿಳಲ್ಲಿ ಒಂದು ಇದಿದೆ, ನಾವು ರಿಸ್ಕ್ ತೊಗೊಂಡ್ರೆ ರಸ್ಕ್ ಥರ. ನಿಮಗೆ ಬೇಕ್ರಿಗಳಲ್ಲಿ ರಸ್ಕ್ ಗೊತ್ತಲ್ಲ, ಕ್ರಿಸ್ಪಿ ಆಗಿರುತ್ತೆ. ಅದೇ ಥರ ನಮ್ಮ ಲೈಫು ಕ್ರಿಸ್ಪಿ ಆಗಿರುತ್ತೆ. ಸೊ ರಿಸ್ಕ್ ತೊಗೊಂಡ್ರೆ, ನಾವು ರಿಸ್ಕ್ ಸ್ವಲ್ಪ ತೊಗೊಂಡ್ರೆ ಕ್ಲೈಂಟ್ಗೂ ರಿಲೀಫ್ ಆಗುತ್ತೆ. ಅವ್ರು ಇಲ್ಲಿಂದ ಅಷ್ಟಷ್ಟು ದೂರ ನಮ್ಮನ್ನು ನಂಬಿಕೆ ಇಟ್ಟು ಕರೆಸ್ಕೋತಾರೆ ಅಂದರೆ ವಿ ಆರ್ ಬ್ಲೆಸ್ಡ್ ಬೈ ಗಾಡ್. ನನಗೆ ಸಿಕ್ಕಿದಂಥ, ನನಗೆ ಗೈಡ್ ಮಾಡಿದಂಥ ನನ್ನ ಸೀನಿಯರ್ಸ್ ಆದ ರಾಜಗೋಪಾಲ್ ಸರ್ ಆಗಿರ್ಬೋದು, ಕುಮಾರ್ ಸರ್ ಆಗಿರ್ಬೋದು, ಮುರಳೀಧರ್ ಸರ್ ಆಗಿರ್ಬೋದು, ಇವರಿಗೆಲ್ಲ ನಾನು ಕೋಟಿ ನಮನ. ಯಾಕೆಂದರೆ ನನ್ನನ್ನು ಮೌಲ್ಡ್ ಮಾಡಿ ಈ ಶೇಪ್, ಈ ಒಂದು ಎಲ್ಲ ಸ್ಕ್ರ್ಯಾಚ್ ಲೆವೆಲಿಂದ ನನಗೆಲ್ಲದನ್ನು ಸರಿಯಾಗಿ ಹೇಳಿಕೊಟ್ಟು ಒಂಥರ ಸೆಲ್ಫ್ ಕಾನ್ಫಿಡೆನ್ಸ್ ನನ್ನಲ್ಲಿ ಇರೋವಂಥ ಒಂದು ಪ್ರತಿಭೆನ ಆಚೆ ಹಾಕಿ, ಸೊ ಇವತ್ತು ನನ್ನನ್ನು ಕ್ಲೈಂಟ್ಸ್ ಎಲ್ಲ ನೀವೇ ಬನ್ನಿ ಅನ್ನೋಷ್ಟು ಡಿಮ್ಯಾಂಡ್ ಆಗಿದೆ ಅಂದರೆ ಅದರಲ್ಲಿ ನನ್ನ ಸೀನಿಯರ್ಸ್ ಎಫರ್ಟು ಇದೆ, ನನ್ನ ಎಫರ್ಟು ಇದೆ. ಸೊ ಜನ ನನ್ನ ನಂಬಿಕೆ ಇಟ್ಕೊಂಡಿರೋದು ಇದೆ. ಸೊ ಇವಾಗ ಎಲ್ಲರೂ ನನ್ನ ಜೂನಿಯರ್ ಕೊಲೀಗ್ಸ್ ಆಗ್ಬೋದು, ನನ್ನ ಕೊಲೀಗ್ಸ್ ಆಗ್ಬೋದು ಹೇಳ್ತಾರೆ, ನಾನು ದೂರ ಹೋಗಬೇಕಾಗಿದೆ ಅಂದರೆ ನೀವು ಕಾರಲ್ಲಿ ಹೋಗ್ತೀರಾ, ನಿಮಗೆ ಡ್ರೈವರ್ ಇದ್ದಾರೆ, ಅದು ಇದು ಎಲ್ಲ ಹೇಳ್ತಾರೆ. ಆದರೆ ಆ ಫೆಸಿಲಿಟಿ ಎಲ್ಲ ಯಾರೂ ಸುಮ್ಮನೆ ಕೊಡಲ್ಲ. ಆ ಫೆಸಿಲಿಟಿ ತೊಗೋಬೇಕು ಅಂದರೆ ನಮಗೆ ಆ ಎಲಿಜಿಬಿಲಿಟಿ ಇರಬೇಕು. ಜನ ನಮ್ಮನ್ನು ನಂಬಬೇಕು. ನಾವು ಅವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡೋಂಗಿರಬೇಕು. ನಾವೀಗ 5 ಗಂಟೆಗೆ ಹೊರಟಿದ್ದೀನಿ ಅಂದರೆ ನಾನು 4 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಬರೋಂಗಿರಬೇಕು. ಸೊ ಇದೆಲ್ಲ ಆಗಬೇಕು ಅಂದರೆ ಇದೊಂಥರ ರಾತ್ರಿ ಒಂದೇ ದಿನಕ್ಕೆ ಆಗುವಂಥದ್ದಲ್ಲ. ಹಾರ್ಡ್ ವರ್ಕಿಗೆ ಸಬ್ಸ್ಟಿಟ್ಯೂಷನ್ ಬೇರೆ ಯಾವುದೂ ಇಲ್ಲ. ಈ ಥರ ಎಲ್ಲ ಫೆಸಿಲಿಟಿ ಸುಮ್ಮನೆ ಸಿಗೋದೂ ಇಲ್ಲ. ಸೊ ಮುಂದೆ ಹೋಗ್ತಾ ನನ್ನ ಕೊಲೀಗ್ ಹೊಸಪೇಟೆಯಲ್ಲಿ ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದರೆ ಅವ್ರನ್ನೂ ಮಾತಾಡಿಸ್ತೀನಿ. ಆಮೇಲೆ ಕೋರ್ಟ್ಗೆ ಹೋದ್ಮೇಲೆ ಲೊಕೇಶನ್ ತೋರಿಸಿ ನಿಮಗೆ ಮಾತಾಡಿಸ್ತೀನಿ. ಆದರೆ ಇಲ್ಲಿ ನನ್ನ ಕ್ಲೈಂಟ್ನಾಗಲಿ ಯಾವ ಕೇಸು ಅನ್ನೋದಾಗಲಿ ಯಾವುದು ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಕೆಲವೊಂದು ಕಾನ್ಫಿಡೆನ್ಷಿಯಲ್ ಇರುತ್ತೆ. ಕೇಸ್ ಮುಗಿದ ಮೇಲೆ ಅವರೇ ಮಾತಾಡ್ತಾರೆ. ಕೇಸ್ ಇವಾಗ ರನ್ನಿಂಗ್ ಸ್ಟೇಜಲ್ಲಿರೋದ್ರಿಂದ ನಾನು ಅವ್ರನ್ನ ತೋರಿಸಿ ಮಾತಾಡ್ಸೋಕ್ಕಾಗಲ್ಲ ನಿಮಗೆ. ಸೊ ಇದು ಹೈಕೋರ್ಟ್ ಡೈರೆಕ್ಷನ್ ಮ್ಯಾಟರ್ ಆಗಿರೋದ್ರಿಂದ ನಾನು 3 ಮಂತ್ಸ್ ಒಳಗಡೆ ಈ ಕೇಸನ್ನ ಮುಗಿಸ್ಬೇಕು. ಸೊ ಇವಾಗ ಇಂಪಾರ್ಟೆಂಟ್ ಸ್ಟೇಜ್ ಬಂದಿರೋದ್ರಿಂದ, ನಾನು ಇಂಪಾರ್ಟೆಂಟ್ ಸ್ಟೇಜ್ಗೆ ಹೋಗೋದ್ರಿಂದ ನಾನು ಇವತ್ತೇ ಫಸ್ಟ್ ಡೇ ನಾನು ಹೋಗ್ತಾ ಇರೋದು. ಎವಿಡೆನ್ಸ್ ಇರೋವಂಥದ್ದು, ನೆಕ್ಸ್ಟ್ ಎವಿಡೆನ್ಸು, ಕ್ರಾಸು, ಆರ್ಗ್ಯುಮೆಂಟ್ ವಿತಿನ್ 3 ಮಂತ್ಸಲ್ಲಿ ನಾನು ಎಲ್ಲ ಅವ್ರ ಕೇಸನ್ನ ಮುಗಿಸ್ಕೊಟ್ಟ ಮೇಲೆ ಅವರು ಇಂಟರ್ವ್ಯೂದಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇದ್ದಾಗ, ಅವರು ಒಪ್ಪಿಗೆ ಆದಾಗ ಮಾತಾಡ್ತಾರೆ. ಸೊ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಇದೇ ವಿಡಿಯೋನ. ಥ್ಯಾಂಕ್ ಯು. ನೋಡಿ, ಇವಾಗ ಟೀ ಬ್ರೇಕ್. ಸೊ ಬೆಳಗಾಗೋಯ್ತು, ನಾವು ಅಂದಿವಿ ಟೀ ಕುಡ್ಕೊಂಡು ಹೋಗೋಣ ಅಂತ. ನಾನು ನನ್ನ ವಾಹನ ಚಾಲಕರು ಇಬ್ಬರು ಇದ್ದೀವಿ. ಆದರೆ ಯಾವುದೇ ಕಾಫಿ ಡೈಲಿ ಕುಡಿತಾ ಇರೋ ಕಾಫಿ ಅಲ್ಲ, ನಾರ್ಮಲ್ ಹೋಟ್ಲಲ್ಲೇ ಕುಡಿತಾ ಇರೋವಂಥ ಕಾಫಿ. ಎಲ್ಲ ಕಡೆ ಅದು ಸಿಗಲ್ವಲ್ಲ. ನೋಡಿ, ನಾವು ಹೆಲ್ತ್ನ ಕಾಪಾಡಿಕೊಂಡ್ರೆ ಈ ಥರ ಓಡಾಡೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಹೆಲ್ತೇ ಇಲ್ಲ ಅಂದರೆ ಬುದ್ಧಿ ಇದ್ದರೂ ವೇಸ್ಟ್ ಆಗಿಬಿಡುತ್ತೆ. ಬುದ್ಧಿ, ಹೆಲ್ತು ಎರಡೂ ಕರೆಕ್ಟಾಗಿ ಇಟ್ಕೊಂಡ್ರೆ ನಮ್ಮನ್ನು ಜನ ಹೈರ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೂ ಈಸಿ ಆಗುತ್ತೆ. ನೋಡಿ, ಡೆಲಿಷಿಯಸ್ ಟೀ. ನೋಡಿ, ಟೀ ಬ್ರೇಕ್ ಆಯಿತು. ನಾವಿವಾಗ ಮತ್ತೆ ಕೋರ್ಟ್ ಕಡೆಗೆ ಹೊರಡ್ತಾ ಇದ್ದೀವಿ. ಯಾವ ಕೋರ್ಟ್ ಅನ್ನೋದು ಲೊಕೇಶನ್ ತೋರಿಸಿ ಮಾತಾಡ್ತೇನೆ. ನೀವಿವತ್ತು ನನ್ನ ಪಕ್ಕ ವಾಹನ ಚಾಲಕರನ್ನ ನೋಡ್ತಾ ಇದ್ದೀರಾ. ನನ್ನ ವಾಹನ ಚಾಲಕರು ಇವತ್ತು ಬೇರೆ
ಯಾಕೆಂದರೆ ನನ್ನ ರೆಗ್ಯುಲರ್ ಆಗಿ ಬರೋ ನನ್ನ ಇವರಿಗೆ ಡ್ರೈವರ್ಗೆ ಹುಷಾರಿಲ್ಲ. ಸೊ ಅದಕ್ಕೆ ಇವತ್ತು ನನ್ನ ಕ್ಲೈಂಟ್ ಆಗಿರೋಂಥ ಸಹನಾ ಮತ್ತು ಶ್ರೀಧರ್ ಅವರ ಫ್ಯಾಮಿಲಿಯವರು ಇವ್ರನ್ನ ರೆಫರ್ ಮಾಡಿ ಇವ್ರನ್ನ ನನ್ನ ಜೊತೆ ಇವತ್ತು ಕಳಿಸ್ಕೊಡ್ತಾ ಇದ್ದಾರೆ. ಹಲೋ ಶಿವರಾಜ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ನೋಡಿ ಇವತ್ತು ಇವರು ನನ್ನ ಜೊತೆ ಬರ್ತಾ ಇದ್ದಾರೆ, ಇವರು ನನಗೆ ಸಾಥ್ ಕೊಡ್ತಾ ಇದ್ದಾರೆ. ಸೊ ಹೆಲ್ತ್ನ ಕಾಪಾಡ್ಕೋಬೇಕು, ಯಾವಾಗಲೂ ಹೇಳ್ತೀನಿ ಹೆಲ್ತ್ ಈಸ್ ವೆಲ್ತ್ ಅಂತ. ಹೆಲ್ತ್ ಕಾಪಾಡಿಕೊಂಡ್ರೆ ನಮ್ಮ ಕೆಲಸಕ್ಕೆ ಡಿಸ್ಟರ್ಬೆನ್ಸ್ ಆಗಲ್ಲ. ಹೆಲ್ತ್ ಕಾಪಾಡಿಕೊಂಡು ಬುದ್ಧಿನೂ ಇರಬೇಕು ಮತ್ತು ಲಾಯಲ್ ಆಗಿರಬೇಕು. ಇವೆಲ್ಲ ಇದ್ದಾಗ ಮಾತ್ರ ಕ್ಲೈಂಟ್ಸು ಈ ಥರ ಫೆಸಿಲಿಟಿ ಕೊಡುವಂಥದ್ದು, ಕೊಟ್ಟಿದ್ದು ಯೂಸ್ ಆಗುವಂಥದ್ದು. ಥ್ಯಾಂಕ್ ಯು ಆಲ್. ಅದೇ ರೀತಿ ಈ ನನ್ನ ಕ್ಲೈಂಟ್, ನಾನಿವತ್ತು ಹೋಗ್ತಾ ಇರೋ ಕೇಸಿಗೆ ಹೋಗ್ತಾ ಇರೋಂಥ ಕ್ಲೈಂಟ್ ಎಲ್ಲರಿಗಿಂತ ಸ್ವಲ್ಪ ಭಿನ್ನ, ಸ್ವಲ್ಪ ಸ್ಪೆಷಲ್ ಕ್ಲೈಂಟ್. ಯಾವ ಥರ ಸ್ಪೆಷಲ್ ಕ್ಲೈಂಟ್ ಅನ್ನೋದನ್ನು ಹೇಳೋದಾದರೆ, ಅವರು ನನ್ನ ಕಾಂಟ್ಯಾಕ್ಟಲ್ಲಿ ಹಲವಾರು ಒಂದು ವರ್ಷಗಳಿಂದನೇ ಇದ್ದರು. ಅದೇ ಫೋನ್ ಕನ್ಸಲ್ಟೇಷನ್ ಮುಖಾಂತರನೇ ಇದ್ದರು. ಅವರು ಯಾವಾಗಲೂ ನನ್ನ ಹತ್ರ ಏನೇ ಕನ್ಸಲ್ಟೇಷನ್ ಮಾಡ್ತಾ ಇದ್ದಾಗಲೂ ಕೂಡ ಫೋನಲ್ಲಿ ಅವರು ಡೀಟೇಲಾಗಿ ಕೇಳಿ ನನಗೆ ಫೀಸ್ ಪೇ ಮಾಡಿನೇ ಮಾಡ್ತಾಯಿದ್ರು. ಅದರಲ್ಲೂ ಅವರು ಬೇರೆ ಬೇರೆ ಲಾಯರ್ಸ್ನ ಕನ್ಸಲ್ಟ್ ಮಾಡಿ ಅವರ ಒಂಥರ ಜ್ಞಾನದ ಹಸಿವು ಅಂತ ಹೇಳ್ತೀವಲ್ಲ, ಹಾಗೆ ಬೇರೆ ಬೇರೆ ಕನ್ಸಲ್ಟೇಷನ್ ಮಾಡಿ ಎಲ್ಲರ ಒಪಿನಿಯನ್ ತೊಗೊಂಡು 4 ಜನ ಲಾಯರ್ಸ್ನ ಲಿಸ್ಟ್ ಮಾಡಿಕೊಂಡು ಅವ್ರು ಯಾರಿಗೆ ಬೇಕೋ ಅವರನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಸೆಲೆಕ್ಟ್ ಲಿಸ್ಟಲ್ಲಿ ಇವತ್ತು ನಾನಿದ್ದೀನಿ. ಸೊ ಅವರು ಸುಪ್ರೀಂ ಕೋರ್ಟ್ ಲಾಯರ್ ತನಕನೂ ಮಾತಾಡಿದ್ದಾರೆ, ಬೇರೆಯವ್ರ ಹತ್ರ ಮಾತಾಡಿದ್ದಾರೆ. ಸೊ ಮಾತಾಡಿದವರೆಲ್ಲ ಬರಲ್ಲ, ಮಾತಾಡ್ದಿರೋರೆಲ್ಲ ಬರೋಕ್ಕಾಗಲ್ಲ, ಬರೋರು ಕೆಲಸ ಮಾಡಲ್ಲ. ಸೊ ಅವರು ನನ್ನನ್ನು ಸೆಲೆಕ್ಟ್ ಮಾಡಿಕೊಂಡು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಮುಖನೇ ನೋಡಿದೆ, ಫಿಸಿಕಲ್ಲಾಗಿ ನೋಡಿದೆ. ಇವತ್ತೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು, ಅವರು ನೋಡ್ತಾ ಇರೋದು. ಇಬ್ಬರು ಎಕ್ಸೈಟೆಡೇ ಆಗಿರ್ತೀವಿ. ಸೊ ನಮ್ಮ ರೆಸ್ಪಾನ್ಸಿಬಿಲಿಟಿ ಈ ಥರ ಎಲ್ಲ ಅವರ ಅಭಿಮಾನ, ವಿಶ್ವಾಸ, ಎಷ್ಟೋ ಜನ ಲಾಯರ್ಸ್ನ ಕನ್ಸಲ್ಟ್ ಮಾಡಿ ಕೊನೆಗೆ ನಮಗೆ ನೀವೇ ಬೇಕು ನಮ್ಮ ಕೇಸ್ಗೆ ಅಂತ ಕೊಟ್ಟಿರೋದು ನನಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ. ಸೊ ಇವತ್ತಿಂದ ಅವ್ರ ಕೇಸ್ನ ನಾನು ವರ್ಕ್ ಮಾಡಬೇಕು, ಕೇಸ್ ಮುಗಿಸ್ಕೊಡೋವಂಥ ಜವಾಬ್ದಾರಿ ನನ್ನದು. ಅದೇ ರೀತಿ ನೋಡಿ, ಬೆಂಗಳೂರಲ್ಲಿ ಟ್ರಾಫಿಕ್ ಅಂತ ಇರ್ತೀವಿ. ನಾನೀಗ ಔಟ್ ಸ್ಟೇಷನಿಗೆ ಬಂದಿರೋದ್ರಿಂದ ಇಲ್ಲಿ ಹಂಪಿ ವಿಹಾರ್ ಅನ್ನೋ ಹೋಟ್ಲಲ್ಲಿ ನಾವು ನಾಷ್ಟ ಮಾಡಿ ಈಗ ಮುಂದಕ್ಕೆ ಕೋರ್ಟ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ವಿಂಗ್, ನೀವು ಹೇಳ್ತಿರಲ್ಲ ನಿಮ್ಮ ಭಾಷೆಯಲ್ಲಿ ಉಯ್ಯಾಲೆ, ಜೋಕಾಲಿ ಅಂತ, ಅದನ್ನು ನಾವು ಸ್ವಿಂಗ್ ಅಂತೀವಿ. ಇಲ್ಲ ಆ ಫೆಸಿಲಿಟಿ ಕೂಡ ಇದೆ. ನಮ್ಮ ಬೆಂಗಳೂರು ಟ್ರಾಫಿಕ್ ಇಲ್ಲೆಲ್ಲೂ ಇಲ್ಲ. ಸೊ ನಮ್ಗೆ ಎಲ್ಲ ಕೇಸ್ಗಳು ಬೆಂಗಳೂರಲ್ಲೇ ಆಗಬೇಕು, ಕೂತು ಜಾಗದಲ್ಲೇ ಸಿಗಬೇಕು ಅಂದರೆ ಸಿಗಲ್ಲ. ನಾವು ಯಾವುದೇ ಒಂದು ಆಪರ್ಚುನಿಟಿ ಬರಬೇಕು ಅಂದರೆ ನಾವು ಔಟ್ ಸ್ಟೇಷನ್ಗೆ ಇಂಥ ಚಾನ್ಸ್ ಸಿಗೋದು ವೆರಿ ರೇರ್. ಅದರಲ್ಲೂ ಈ ಪರ್ಟಿಕ್ಯುಲರ್ ಕೇಸ್ ನಾನು ಹೋಗ್ತಾ ಇದ್ದೀನಲ್ಲ, ಅದೊಂದು ಗುಡ್ ಎಕ್ಸ್ಪೀರಿಯನ್ಸ್ ನನಗೆ. ಅದರಲ್ಲಿ ಎಷ್ಟು ಫೀಸ್ ಸಿಗುತ್ತೆ ಅನ್ನೋದಕ್ಕಿಂತ ಈ ಥರ ಎಕ್ಸ್ಪೀರಿಯನ್ಸ್ನ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ನ ಯಾವತ್ತೂ ಮಿಸ್ ಮಾಡ್ಕೋಬಾರ್ದು. ಎಲ್ಲ ಜೂನಿಯರ್ಸ್ ಕೇಳ್ತೀರಾ, ಆದರೆ ನಮ್ಗೆ ಓಡಾಡೋಕ್ಕಾಗಲ್ಲ ಅಂತೀರಾ, ಫೆಸಿಲಿಟಿ ಬೇಕು ಅಂತೀರಾ. ಓಡಾಡೋಕ್ಕೂ ಆಗಬೇಕು, ಫೆಸಿಲಿಟಿನೂ ಸಿಗಬೇಕು. ಅಂದರೆ ಹೆಲ್ತ್ನ ಕಾಪಾಡ್ಕೋಬೇಕು, ಲಾಯಲ್ ಆಗಿರಬೇಕು. ಆವಾಗ ಈ ಎಲ್ಲ ಫೆಸಿಲಿಟಿ ಸಿಕ್ಕಿ ನಾವು ಪ್ರೊಫೆಷನಲ್ಲಿ ಲಾಂಗ್ ಟರ್ಮ್ ಉಳ್ಕೊಂಡು ನಮ್ಮ ಪ್ರೊಫೆಷನಲ್ಲಿ ಲೈಫ್ ಟೈಮ್ ಸೆಟ್ಲ್ ಆಗುವಂಥ ಅವಕಾಶ ಸಿಗುತ್ತೆ. ಥ್ಯಾಂಕ್ ಯು ಆಲ್. ನೋಡಿ, ನಾನು ನನ್ನ ಕೊಲೀಗ್ಸ್ ಹೊಸಪೇಟೆಯಿಂದ ಬರ್ತಾರೆ, ಜಾಯಿನ್ ಆಗ್ತಾರೆ, ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತೀನಿ ಹಿಂದೆ. ಅದೇ ಥರ ಅವರು ಆನ್ ಟೈಮ್ಗೆ ಅಥವಾ ಇನ್ನೂ ಮುಂಚೆನೇ ನನ್ನ ಇಬ್ಬರು ಕೊಲೀಗ್ಸ್, ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ನೋಡಿ, ಅವರು ಬಂದು ನನ್ನ ಜೊತೆ ಜಾಯಿನ್ ಆಗಿದ್ದಾರೆ. ನಾವೀಗ ಕೋರ್ಟ್ ಕಡೆ ಹೋಗ್ತಾ ಇದ್ದೀವಿ. ಹಲೋ ಅಶ್ವಥ್. ಹಾಯ್ ಸರ್. ಹಲೋ ಸಲೀಮ್. ಹಾಯ್. ನೀವಿಬ್ಬರು ಹೊಸಪೇಟೆ ಕೊಲೀಗ್ಸ್. ನೀವು ಕನ್ನಡಕ ತೆಗೆದ್ರೆ ಮುಖ ಕಾಣುತ್ತೆ ಕ್ಲೀನಾಗಿ. ಥ್ಯಾಂಕ್ ಯು ವೆರಿ ಮಚ್. ಇವಾಗ ನಾನು ಕೋರ್ಟ್ಗೆ ಹೋಗ್ತಾ ಇದ್ದೆ, ನಿಮ್ಮನ್ನು ಕರೆದೆ, ನೀವು ಬಂದಿದ್ದೀರಾ. ಥ್ಯಾಂಕ್ಸ್ ಅ ಲಾಟ್. ಮತ್ತೆ ನಾಷ್ಟ ಎಲ್ಲ ಮಾಡಿದ್ರಾ? ಓಕೆ, ನಾನು ಕೋರ್ಟ್ಗೆ ಹೋದ್ಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್. ನೋಡಿ, ಲೊಕೇಶನ್ ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಜಿಲ್ಲಾ ನ್ಯಾಯಾಲಯಗಳ ಸಂಕೀರ್ಣ, ಕೊಪ್ಪಳ. ಸೊ ಕೊಪ್ಪಳ ಕೋರ್ಟಿಗೆ ಬಂದಿದ್ದೀನಿ. ಬಾರ್ ಅಸೋಸಿಯೇಷನ್ ಕೊಪ್ಪಳ ಕ್ಲೈಂಟ್ಸ್ ಆಫರ್ಸಿಂದ ಇಡೀ ಕರ್ನಾಟಕ ಕೋರ್ಟ್ಗಳೆಲ್ಲ ಓಡಾಡೋಂಗೆ. ಥ್ಯಾಂಕ್ ಯು ಆಲ್. ಸೊ ಈ ಕೇಸಲ್ಲಿ ನನ್ನ ಕ್ಲೈಂಟ್ಗೆ ಯಾಕೆ ನಾನೇ ಬೇಕು, ಯಾಕೆ ಅವರು ಈ ಥರ ಕಷ್ಟಪಟ್ಟು ಇಷ್ಟಪಟ್ಟು ಹುಡುಕಿ ಕರ್ಕೊಂಬಂದರು ಅಂದರೆ, ಅವ್ರ ಹತ್ರ ಸ್ಟ್ರಾಂಗ್ ಆಗಿರೋ ಎವಿಡೆನ್ಸ್ ಇತ್ತು. ಸ್ಟ್ರಾಂಗ್ ಆಗಿರೋ ಎವಿಡೆನ್ಸ್ ಇದ್ಮೇಲೆ ಸ್ಟ್ರಾಂಗ್ ಆಗಿರೋ ಲಾಯಲ್ ಆಗಿರೋ ಲಾಯರ್ ಅವ್ರಿಗೆ ಬೇಕು. ಸೊ ಅವ್ರಿಗೆ ಯಾರೂ ಸೆಟ್ ಆಗದೆ ಇರೋದಕ್ಕೆ ನನ್ನನ್ನು ಅಪ್ರೋಚ್ ಮಾಡಿ ಈ ಯೂಟ್ಯೂಬ್ ಚಾನಲ್, ಈ ಸೋಷಿಯಲ್ ಮೀಡಿಯಾಯಿಂದ
ಅಪ್ರೋಚ್ ಮಾಡಿ ನಾನು 1 ವರ್ಷದಿಂದನೂ ಅವ್ರ ಕಾಂಟ್ಯಾಕ್ಟಲ್ಲಿದ್ದು ಅವರ ಎಲ್ಲ ಕೇಸ್ಗಳನ್ನ ಆನ್ಲೈನಲ್ಲೇ ನೋಡ್ತಾ ಇದ್ದಿದ್ದರಿಂದ ನನಗೆ ಈ ಕೇಸ್ ನಡೆಸೋದಕ್ಕೆ ಇಂಟ್ರೆಸ್ಟ್ ಕೂಡ ಆಯಿತು. ಅವ್ರಿಗೂ ಅಷ್ಟೇ ಅದು ಹೆಲ್ಪ್ ಆಗಬೇಕು ಅಂತ. ಸೊ ಈ ಥರ ಕ್ಲೈಂಟ್ಗಳು ಇರೋದಕ್ಕೆ ನಮ್ಮ ಕರ್ನಾಟಕದಲ್ಲಿ, ಅದು ನಮ್ಮ ಕರ್ನಾಟಕ ಗೊತ್ತಲ್ಲ, ಎಲ್ಲ ವೆಲ್ ಹಾರ್ಟೆಡ್ ಪೀಪಲ್, ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಯಾರನ್ನು ಬೇಕಾದರೂ ಕರೆಸ್ಕೊಂಡ್ಬಿಡ್ತಾರೆ. ಅವ್ರಿಗೆ ಇಷ್ಟ ಆದರೆ, ಅವ್ರಿಗೆ ಕೆಲಸ ಮಾಡಿ ಕರೆಕ್ಟಾಗಿ ಕೊಟ್ಟರೆ, ಅವ್ರಿಗೆ ಲಾಯಲ್ ಆಗಿದ್ದರೆ, ಅವ್ರಿಗೆ ಹ್ಯಾಪಿನೆಸ್ ಆದರೆ, ಎಲ್ಲ ಕ್ಲೈಂಟ್ಸ್ನು, ಎಲ್ಲ ಲಾಯರ್ಸ್ನು, ಎಲ್ಲರನ್ನೂ ನಮ್ಮ ಕನ್ನಡದವರು ಕರೆಕ್ಟಾಗಿದ್ದರೆ, ಲಾಯಲ್ ಆಗಿದ್ದರೆ ನಮ್ಮನ್ನು ಎಲ್ಲ ಕಡೆ ಸ್ವಾಗತಿಸ್ತಾರೆ, ಎಲ್ಲ ಕಡೆಗೂ ಬನ್ನಿ ಅಂತಾರೆ. ಅವರು ಹಣದ ಬಗ್ಗೆ ಚಿಂತೆ ಕೂಡ ಮಾಡಲ್ಲ. ಸೊ ಆದ್ದರಿಂದ ನಾನು ಈ ಕೊಪ್ಪಳ ಕೇಸ್ನ ಕೂಡ ಒಪ್ಕೊಂಡಿರೋಂಥದ್ದು. ನನಗೂ ಅಷ್ಟೇ ಇದೊಂದು ನನ್ನ ಕೆರಿಯರಲ್ಲಿ ಇದೊಂಥರ ಚಾಲೆಂಜಿಂಗ್ ಕೇಸ್ ಆಗಿ ಉಳ್ಕೊಳ್ಳೋವಂಥದ್ದು. ಯಾಕೆಂದರೆ ನಾನು ಆ ಡಾಕ್ಯುಮೆಂಟ್ಗಳನ್ನೆಲ್ಲ ನೋಡಿರೋದ್ರಿಂದ ವೆರಿ ಚಾಲೆಂಜಿಂಗ್ ಕೇಸ್. ಇವಾಗ ಕೊಪ್ಪಳ ಕೇಸ್ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಬೆಂಗಳೂರಿಗೆ ಹೊರಡೋವಂಥದ್ದು ಸಂಜೆ ಪ್ಯಾಕಪ್. ಆದರೆ ಈ ಕೇಸ್ ಬಗ್ಗೆ ನನಗೆ ಯಾಕೆ ಇಷ್ಟೊಂದು ಇದು ಇಂಟ್ರೆಸ್ಟ್ ಅಂದರೆ ಕ್ಲೈಂಟ್ ವೆರಿ ಇಂಟೆಲಿಜೆಂಟ್, ವೆರಿ ಇಂಟ್ರೆಸ್ಟಿಂಗ್. ಅವ್ರನ್ನ ಈಗ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ. ಕೇಸ್ ಮುಗಿದ ಮೇಲೆ ಅವರೇ ಮಾತಾಡ್ತಾರೆ. ಅವರು ಕೊಟ್ಟಿರೋ ಸಪೋರ್ಟ್ಗಳಾಗ್ಬೋದು, ಅವರು ಮಾತಾಡೋದಾಗ್ಬೋದು, ಅವರು ವರ್ಕಿಂಗ್ ವುಮೆನ್, ಅವರೇನು ಲೇ ವುಮೆನ್ ಅಲ್ಲ. ಸೊ ವೆರಿ ಇಂಟೆಲಿಜೆಂಟ್, ವೆರಿ ಸಪೋರ್ಟಿವ್. ಅದಕ್ಕೆ ಅವ್ರಿಗೆ ಮಾನಿಟರಿ ಪವರ್ ಇರೋದರಿಂದ ಅವರು ಯಾರನ್ನು ಬೇಕಾದರೂ ಕರೆಸ್ಕೊಳ್ಳೋವಂಥ ಕೆಪಾಸಿಟಿ ಇದೆ. ಯಾಕೆಂದರೆ ಕೋರ್ಟಲ್ಲಿ ಕೇಸ್ ಹಾಕಬೇಕಂದ್ರೆ 5-6 ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಕೋರ್ಟಲ್ಲಿ ಕೇಸ್ ಹಾಕೋದು ಮುಖ್ಯ ಅಲ್ಲ, ಕೇಸ್ ನಡೆಸೋದು ಮುಖ್ಯ. ಕೇಸ್ ನಡೆಸೋದು ಮುಖ್ಯ ಅಲ್ಲ, ಡಾಕ್ಯುಮೆಂಟ್ಸ್ ಕೊಡೋದು ಮುಖ್ಯ. ಡಾಕ್ಯುಮೆಂಟ್ಸ್ ಕೊಡೋದ್ರ ಜೊತೆಗೆ ಇಂಟ್ರೆಸ್ಟ್ ತೋರಿಸೋದು ಮುಖ್ಯ, ಮತ್ತು ಪೇಷನ್ಸ್ ಮುಖ್ಯ. ನಾವು ಕೋರ್ಟ್ಗೆ ಹೋದ ತಕ್ಷಣ ಎಲ್ಲ ಆಗಲ್ಲ, ಎಲ್ಲದಕ್ಕಿಂತ ಮುಂಚೆ ಪೇಷನ್ಸು. ಆಮೇಲೆ ಏನಾದರೂ ಕೋರ್ಟಲ್ಲಿ ಅಡ್ವರ್ಸ್ ಆರ್ಡರ್, ಒಂದು ಸೈಡಿಗೆ ಆರ್ಡ್ರ್ ಆಗುತ್ತೆ, ಇನ್ನೊಂದು ಸೈಡಿಗೆ ಆಗಲ್ಲ. ಆವಾಗ ನಾವು ಅಪೀಲ್ ಕೂಡ ಹೋಗ್ತೀವಿ, ನಾವು ಅದಕ್ಕೂ ರೆಡಿ ಇದ್ದೀವಿ ಅನ್ನೋಂಗಿರಬೇಕು. ಕೋರ್ಟಿಗೆ ಬರಬೇಕಾದ್ರೆ ಇಷ್ಟನ್ನ ಈ 6 ಪಾಯಿಂಟ್ ನಿಮಗೆ ಗೊತ್ತಿರಲೇಬೇಕು. ಒಂದು, ಹಣ ಖರ್ಚು ಮಾಡೋಂಗಿರಬೇಕು. ಇನ್ನೊಂದು, ಕಾಯೋಂಗಿರಬೇಕು. ಇನ್ನೊಂದು, ಡಾಕ್ಯುಮೆಂಟ್ ಕಲೆಕ್ಷನ್ ಮಾಡಿ ಕೊಡೋಂಗಿರಬೇಕು, ಲಾಯರ್ಸ್ಗೆ ಸಪೋರ್ಟ್ ಮಾಡೋಂಗಿರಬೇಕು. ಇಷ್ಟೆಲ್ಲ ಆದಮೇಲೆ ಕೋರ್ಟಲ್ಲಿ ಏನಾದರೂ ಆದರೆ, ಅಂದರೆ ಅಡ್ವರ್ಸ್ ಆರ್ಡರ್, ಒಂದು ಸೈಡ್ಗೆ ಅಲೌಡ್ ಡಿಸ್ಮಿಸ್ ಅಂತೀವಿಲ್ಲ, ಆ ಥರ ಆದಾಗ ನಾವು ಅಪೀಲ್ ಹೋಗ್ತೀವಿ ಅನ್ನೋಂಗಿರಬೇಕು. ಇಷ್ಟೆಲ್ಲ ಇದ್ದರೆ ಮಾತ್ರ ಕೋರ್ಟ್ಗೆ ವಿತ್ ಕಾಂಪಿಟೆಂಟ್ ಲಾಯರ್ ಜೊತೆ ಅಪ್ರೋಚ್ ಮಾಡಿದ್ರೆ ನಿಮಗೆ ಒಳ್ಳೆಯ ರಿಲೀಫ್ ಸಿಗುತ್ತೆ. ಇಲ್ಲಾಂದರೆ ಯಾರು ಬೆಂಗಳೂರಿಂದ ಇಲ್ಲಿ ತನಕ ಕರೆಸ್ಕೊಳ್ಳಲ್ಲ. ಯಾಕೆಂದರೆ ಇಷ್ಟು ಅಮೌಂಟ್ನ ಕೊಟ್ಟು ಕರೆಸ್ಕೋತಾರೆ ನಮ್ಮನ್ನು ಅಂದರೆ ನಾವು ಅದಕ್ಕೆ ಡಿಸರ್ವ್ ಆಗಿದ್ದರೆ ಮಾತ್ರ. ಸೊ ಈ ಕ್ಲೈಂಟ್ಸ್ಗೆ ಅದು ಮಾನಿಟರಿ ಪವರ್ ಜೊತೆಗೆ ಬುದ್ಧಿನೂ ಇತ್ತು, ಡಾಕ್ಯುಮೆಂಟ್ಸ್ ಇತ್ತು, ಎಲ್ಲವೂ ಇದ್ದಿದ್ದರಿಂದ ನನ್ನನ್ನು ನೀವೇ ಬರಬೇಕು ನನ್ನ ಕೇಸ್ಗೆ ಅಂತ ಮಾಡಿ ಕರೆಸ್ಕೊಂಡಿರೋವಂಥದ್ದು. ಇಂಪಾರ್ಟೆಂಟ್ ಸ್ಟೇಜ್ ಬಂದಿರೋವಂಥದ್ದು. ಸೊ ನಾನು ಇನ್ನು ಎಲ್ಲ ಇಂಪಾರ್ಟೆಂಟ್ ಸ್ಟೇಜ್ಗೂ 2 ಮಂತ್ಸ್ ಒಳಗಡೆ ನಾನು ಈ ಕೇಸ್ ಡೈರೆಕ್ಷನ್ ಮ್ಯಾಟರ್ ಆಗಿರೋದ್ರಿಂದ ಮುಗಿಸ್ಕೊಡೋವಂಥ ಜವಾಬ್ದಾರಿ ನನ್ನ ಮೇಲಿರುತ್ತೆ. ಸೊ ಈ ವಿಡಿಯೋನ ಮುಗಿಸೋಕ್ಕಿಂತ ಮುಂಚೆ ಈ ಚಾನಲ್ನ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಯಾವುದೇ ಲೀಗಲ್ ಪ್ರಾಬ್ಲಮ್ಸ್ ಇದ್ದರೂ ಲೀಗಲ್ ರೆಮಿಡೀಸ್ಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ, ಇವತ್ತಿನ 5 ಪಾಯಿಂಟ್ಸ್ನ ತಿಳ್ಕೊಂಡು ಕೋರ್ಟ್ಗೆ ಹೋಗಬೇಕು. ಇದು ಯಾವುದಕ್ಕೂ ನಮಗಾಗಲ್ಲ ಅಂದರೆ ಮನೇಲೇ ಇದ್ದು ಕಾಂಪ್ರಮೈಸ್ ಸೆಟ್ಲ್ಮೆಂಟ್ ಮಾಡ್ಕೋಬೇಕು. ಕೋರ್ಟಿಗೆ ಬಂದಮೇಲೆ ಈ ಎಲ್ಲದನ್ನು ರೆಡಿಯಾಗಿ ಇಟ್ಕೊಂಡು ಹ್ಯಾಂಡ್ಫುಲ್ ಆಫ್ ಡಾಕ್ಯುಮೆಂಟ್ ವಿತ್ ಕಾಂಪಿಟೆಂಟ್ ಲಾಯರ್ಸ್. ಮುಂದಿನ ವಿಡಿಯೋದೊಂದಿಗೆ, ಹೊಸ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ವಂದನೆಗಳು, ನಮಸ್ಕಾರ. ನಾಳೆ ಲೊಕೇಶನ್ ಚೇಂಜ್. ಇವತ್ತು ಕೊಪ್ಪಳ, ನಾಳೆ ಎಲ್ಲಿಗೆ ಅಂತ ವಿಡಿಯೋದಲ್ಲಿ ನೋಡಿ ತೋರಿಸಿ ನಿಮಗೆ ತೋರಿಸ್ತೀನಿ. ಲಾಯರ್ಸ್ ಜಾಬ್ ಎಷ್ಟು ರಿಸ್ಕಿಯಾಗಿರುತ್ತೆ, ಜನ ಎಷ್ಟು ಬ್ಯುಸಿ ಇರ್ತಾರೆ ನಾವು ಕರೆಕ್ಟಾಗಿ ಲಾಯಲ್ ಆಗಿ ಕೆಲಸ ಮಾಡಿದ್ರೆ. ಸೊ ಥ್ಯಾಂಕ್ ಯು ಆಲ್. ವಂದನೆಗಳು, ನಮಸ್ಕಾರ.